ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯೋಗ ಮಾಸ್ಟರ್ ಸಂದೀಪ್ MN ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇದನ್ನು ವಿಶೇಷ ಯೋಗಾಭ್ಯಾಸಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿದ್ರಲ್ಲ, ಈ ಬಕಾಸನ ಕಲಿಯುವಂಥದ್ದು ಬಹಳಷ್ಟು ಜನರ ಡ್ರೀಮ್ ಆಗಿರುತ್ತೆ. ಯಾಕಂದರೆ ಇದೊಂದು ಅದ್ಭುತವಾದಂಥ ಹ್ಯಾಂಡ್ ಬ್ಯಾಲೆನ್ಸ್ ಆಗಿದೆ. ಬಿಗಿನರ್ಸ್ಗಂತೂ ಇದನ್ನು ಕಲಿಬೇಕಂತ ತುಂಬ ಹಾಪಾಪಿಯಿಂದ ಕಾಯ್ತಾ ಇರ್ತಾರೆ. ಹಾಗಿದ್ದರೆ ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಈ ಬಕಾಸನವನ್ನು ಮಾಡಲಿಕ್ಕೆ ನಾವು ಯಾವೆಲ್ಲ ಭಾಗಕ್ಕೆ ಸಂಪೂರ್ಣವಾಗಿ ಸ್ಟ್ರೆಂತನ್ನು ನೀಡಬೇಕು ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಂತರ ಬಕಾಸನವನ್ನು ಯಾವ ರೀತಿ ಹಂತ ಹಂತವಾಗಿ ಕಲಿತಾ ಹೋಗಬೇಕು, ಪರ್ಫೆಕ್ಟ್ ಆಗೋದು ಹೇಗೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಇನ್ನು ಯಾರು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಬಕಾಸನವನ್ನು ಕಲಿಯುವಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡೋಣ. ಈ ಬಕಾಸನ ಮಾಡಲಿಕ್ಕೆ ನಮಗೆ ನಮ್ಮ ಕೈಗಳು ಏನಿರ್ತವೆ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಅದಕ್ಕೆ ಕೈಗಳಿಗೆ ಮುಂಚಿತವಾಗಿ ಸ್ಟ್ರೆಂತನ್ನು ನೀಡುವುದು ಮತ್ತು ಅದಕ್ಕೆ ಸ್ವಲ್ಪ ವಾರ್ಮಪ್ಪನ್ನು ಮಾಡುವಂಥದ್ದು ಮಾಡಿದ್ದೇ ಆದರೆ ನಮಗೆ ಇದನ್ನು ಕಲಿಯಲಿಕ್ಕೆ ತುಂಬ ಹೆಲ್ಪ್ ಆಗುವಂಥದ್ದು. ಮೊದಲೇದಾಗಿ ನೋಡ್ಕೊಳ್ರಿ, ಈ ರೀತಿ ಕೈಗಳನ್ನು ಮುಂದೆ ಚಾಚಿ ಹೆಬ್ಬೆರಡನ್ನು ಒಳಗಾಕಿ ಮುಷ್ಟಿಯನ್ನು ಕಟ್ಟಿ ಮೊದಲಿಗೆ ನಿಮ್ಮ ರಿಸ್ಟನ್ನು ರೊಟೇಷನ್ ಮಾಡಿ ಇನ್ಸೈಡಿಂದ 1 2 3 4 5 ದೆನ್ ಔಟ್ಸೈಡ್ 1 2 3 4 5 ಎಸ್ ಓಕೆ. ಅದೇ ಮುಷ್ಟಿಯನ್ನು ನಿಮ್ಮ ಭುಜಕ್ಕೆ ತೆಗೆಸ್ಕೊಡ್ರಿ. ಈ ರೀತಿ 1 2 3 4 5 6 7 8 9 10. ಇದಾದ ನಂತರ ನೀವು ಪ್ಲ್ಯಾಂಕ್ ಪೋಸ್ಚರನ್ನು ಅಭ್ಯಾಸ ಮಾಡುವಂಥದ್ದು. ಎಸ್, ಈ ಪ್ಲ್ಯಾಂಕ್ ಪೋಸ್ಚರನ್ನು ಅಭ್ಯಾಸ ಮಾಡಿದರೆ ಏನಾಗುತ್ತೆ, ಈ ರೀತಿ ಎಸ್ ನೇರವಾಗಿರಲಿ, ಮುಂದೆ ದೃಷ್ಟಿ ಇರಲಿ. ಇದನ್ನು ಪ್ರತಿದಿನ ಅಭ್ಯಾಸ ಮಾಡುವಾಗ 35 ಸೆಕೆಂಡ್ಗಳಿಂದ 1 ನಿಮಿಷದವರೆಗೂ ನೀವೇನು ಮಾಡಬೇಕು, ಇದನ್ನು ಅಭ್ಯಾಸ ಮಾಡುವಂಥದ್ದು. ಎಸ್, ಈ ರೀತಿ ನೋಡ್ಕೊಳ್ಳಿ, ಒಂದು ರೀತಿ ಕರೆಕ್ಟಾಗಿ ನೋಡ್ಕೊಳ್ಳಿ, ದೇಹವು ಸಂಪೂರ್ಣವಾಗಿ ಸಮತೋಲನವಾಗಿದೆ ಅನ್ನುವಂಥದ್ದನ್ನು ಎಸ್ ಹೋಲ್ಡ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ಎಸ್, ನಂತರ ಎರಡನೇದಾಗಿ ಇದೇ ರೀತಿ ವಜ್ರಾಸನದಲ್ಲಿ ಕುಳಿತುಕೊಳ್ಳ್ರಿ. ನಂತರ ನಿಮ್ಮ 2 ಕೈಗಳನ್ನು ಈ ರೀತಿ ಇಡುವಂಥದ್ದು. ಎಸ್, ಮುಂದೆ ಇಟ್ಟು ನಿಮ್ಮ ಮೊಣಕಾಲಿನ ಅಕ್ಕಪಕ್ಕ ಇಟ್ಟು ನಿಮ್ಮ ವಜ್ರಾಸನವನ್ನು ಸ್ವಲ್ಪ ಲಿಫ್ಟ್ ಮಾಡುವಂಥದ್ದು ಮೇಲೆ. ಎಸ್, ಹೀಗೆ 1 2 3 4 5 6 7 8 9 10. ಎಸ್, ಈ ರೀತಿ ವಜ್ರಾಸನವನ್ನು ಮೇಲೆ ಲಿಫ್ಟ್ ಮಾಡೋದ್ರ ಜೊತೆಗೆ ಏನಾಗುತ್ತೆ, ನಮ್ಮ ಕೈಗಳಿಗೆ ತುಂಬ ಸ್ಟ್ರೆಂತನ್ನು ಬರುವಂಥದ್ದು, ಸ್ಟ್ರಾಂಗ್ ಆಗುವಂಥದ್ದು. ನಾವು ಬಕಾಸನ ಮಾಡಲಿಕ್ಕೆ ಸಂಪೂರ್ಣವಾಗಿ ದೇಹದ ಭಾರವನ್ನು ನಮ್ಮ ಅಂಡರ್ ಮೇಲೆಯಿಂದ ಹಿಡಿದು ನಮ್ಮ ಸಂಪೂರ್ಣವಾಗಿ ಕೈಗಳ ಮೇಲೆ ವೇಟನ್ನು ಹಿಡಿಬೇಕಾಗುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಕೈಗಳಿಗೆ ಸ್ಟ್ರೆಂತನ್ನು ನೀಡಲಿಕ್ಕೆ ಈಗ ಮಾಡಿರ್ತಕ್ಕಂಥ ವಾರ್ಮಪ್ ಎಕ್ಸಸೈಸ್ ಏನಿದೆ ತುಂಬ ಹೆಲ್ಪ್ ಆಗುವಂಥದ್ದು. ಇವುಗಳನ್ನು ಪ್ರತಿದಿನ ನೀವು ಮಾಡಿದ ನಂತರ ನಿಮಗೆ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ, ನಾನು ಮಾಡ್ತೀನಿ ಅನ್ನೋಂಥ ಕಾನ್ಫಿಡೆಂಟ್ ಬಂದಾಗ ನೀವೇನು ಮಾಡಬೇಕು, ಬಕಾಸನವನ್ನು ಹಂತ ಹಂತವಾಗಿ ಪ್ರಯತ್ನ ಮಾಡುವಂಥದ್ದು. ಸ್ಟಾರ್ಟಿಂಗ್ಲೇ ನಾವೇನು ಮಾಡಬಾರ್ದು, ಸಂಪೂರ್ಣವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ಕೋಬಾರ್ದು. ಒಂದು ಹಂತದಲ್ಲಿ ನಾವೇನು ಮಾಡಬೇಕು, ಅಭ್ಯಾಸ ಮಾಡುವಂಥದ್ದು. ಎಸ್, ಮೊದಲೇ ಹಂತವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಮೊದಲೇ ಈ ರೀತಿ ಕೈಗಳನ್ನು ಇಡಿ. ಎಸ್, ಅದರ ಕಾಲನ್ನು ಈ ರೀತಿ ನೇರ ಮಾಡ್ತಾ ಮೊಣಕೈನ ಬೆಂಡ್ ಮಾಡಿ. ಎಸ್, ಮೊಣಕೈನ ಬೆಂಡ್ ಮಾಡಿ ಮೊಣಕಾಲನ್ನು ನಿಮ್ಮ ಅಂಡರ್ ಒಳಗಡೆ ಇಡಲಿಕ್ಕೆ ಪ್ರಯತ್ನ ಮಾಡಿ. ಆದರೆ ಅದು ಫಸ್ಟಿಗೆ ಅಲ್ಲಿ ಆಗಲ್ಲ, ಅದಕ್ಕಿಂತ ಸ್ವಲ್ಪ ಕೆಳಗೆ ಇಟ್ಟು ಈ ರೀತಿ ಹಾಫ್. ಎಸ್, ಹೀಗೆ ಮಾಡುವಂಥದ್ದು. ಫಸ್ಟ್ ಇದನ್ನು ಬ್ಯಾಲೆನ್ಸ್ ಮಾಡಿ, ಪ್ರತಿದಿನ ಇಷ್ಟನ್ನು ಬ್ಯಾಲೆನ್ಸ್ ಮಾಡಿ. ನಂತರ ಎರಡನೇ ಹಂತವನ್ನು ನೋಡಿ ಸ್ವಲ್ಪ ನೇರ ಮಾಡುವಂಥದ್ದು ಅದರಲ್ಲೇ. ಎಸ್, ಪೂರ ಬೆಂಡ್ ಆಗಬಾರ್ದು, ಸ್ವಲ್ಪ ಇಷ್ಟ ನೇರ ಮಾಡುವಂಥದ್ದು. ಎಸ್, ಹೀಗೆ. ಎಸ್, ಈಗ ಕೊನೆಯದಾಗಿ 3ನೇ ಹಂತವನ್ನು ಅಭ್ಯಾಸ ಮಾಡೋಣ. ಪರಿಪೂರ್ಣವಾಗಿ ಯಾವ ರೀತಿ ಬಕಾಸನವನ್ನು ಮಾಡಬೇಕು ಅನ್ನೋಂಥದ್ದನ್ನು ನೋಡ್ಕೊಳ್ಳಿ. ಎಸ್, ಕೈಗಳನ್ನು ಈ ರೀತಿ ನೇರವಾಗಿಟ್ಟು ಫಾರ್ವರ್ಡ್ ಬೆಂಡಿಂಗಲ್ಲಿ ನಿಂತ್ಕೊಳ್ರಿ. ಕೈಗಳನ್ನು ಈ ರೀತಿ ನೇರವಾಗಿಟ್ಟು ಮೊದಲಿಗೆ ನಿಮ್ಮ ಒಂದು ಕಾಲನ್ನು ಫೋಲ್ಡ್ ಮಾಡಿ ಅಂಡರ್ ಒಳಗೆ ಪ್ಲೇಸ್ ಮಾಡುವಂಥದ್ದು. ಎಸ್, ನಂತರ ಅದೇ ರೀತಿ ಇನ್ನೊಂದು ಕಾಲನ್ನು ಫೋಲ್ಡ್ ಮಾಡಿ ಅಂಡರ್ ಒಳಗೆ ಪ್ಲೇಸ್ ಮಾಡುವಂಥದ್ದು. ಎಸ್, ಸ್ವಲ್ಪ ಬಾಡಿನ ಮುಂದೆ ತಳ್ಳಿ. ಎಸ್, ಈಗ 2 ಕಾಲುಗಳನ್ನು ನಿಧಾನವಾಗಿ ಮೇಲೆತ್ತಿ. ಎಸ್, ಈ ರೀತಿ ಮುಂದೆ ನೋಡಿ. ನೋಡಿದ್ರಲ್ಲ, ಈ ರೀತಿ ಅಭ್ಯಾಸ ಮಾಡುವಂಥದ್ದು. ಅಂದರೆ ಕಾಲನ್ನು ಅಂಡರ್ ಒಳಗೆ ಪ್ಲೇಸ್ ಮಾಡಿದಾಗ ನೀವೇನು ಮಾಡಬೇಕು, ಸ್ವಲ್ಪ ಬಾಡಿನ ಮುಂದೆ ಬ್ಯಾಲೆನ್ಸ್
ಬಾಡಿ ಬ್ಯಾಲೆನ್ಸನ್ನು ಸ್ವಲ್ಪ ಮುಂದೆ ಹಾಕುವಂಥದ್ದು. ಅವಾಗ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ನಿಮ್ಮದು ಎಷ್ಟು ಸ್ಪೈನು ಸ್ಟ್ರೈಟ್ ಆಗಿರುತ್ತೋ ಅಷ್ಟು ನೀವೇನು ಮಾಡ್ತೀರಾ, ಈ ಅಭ್ಯಾಸವನ್ನು ಮಾಡಲಿಕ್ಕೆ ನಿಮಗಿದು ಹೆಲ್ಪ್ ಆಗುವಂಥದ್ದು. ನೋಡಿದ್ರಲ್ಲ ಈ ಹ್ಯಾಂಡ್ ಬ್ಯಾಲೆನ್ಸ್ ಬಕಾಸನವನ್ನು ಮಾಡುವಂಥ ಪ್ರಕ್ರಿಯೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಆಸನಗಳಾಗಿ ನಮ್ಮ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ.